Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ನೋಡಿ ಇವತ್ತು ಎಲ್ಲಿದ್ದೀವಿ? ಹಾಯ್, ನನ್ನ ತಂಗಿ ಮನೆಗೆ ಬಂದಿದ್ದೀವಿ. ಇದಕ್ಕಿದ್ದಾಗೆ ಬೆಳಿಗ್ಗೆಯಿಂದ ನನಗೆ ಬ್ಯುಸಿ ಇವತ್ತು. ನಾನು ಹೇಳೋದಕ್ಕೂ ಆಗಿರಲಿಲ್ಲ. ಅದಕ್ಕೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಆಯಿತು ಮಾತಾಡಿಕೊಂಡು ಇವಾಗ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೀನಿ. ನೀನು ಬಿಡು, ಗಾಡಿಯಲ್ಲಿ ಕೂತ್ಕೊಂಡ್ರೇನೆ ಅವ್ಳು ಮಲಗೋದೇನೆ ಕತೆ ಉಳ್ದು. ಬಿಡಮ್ಮ, ನೀನು ಮಾತ್ರ ನೋಡ್ಬೇಕು. ನೋಡಲಿ ಕ್ಯಾಮ್ರಾ, ಅದೆಲ್ಲ ಕ್ರೀಮ್ಸ್ಗಳು. ಸೊ ಇಲ್ಲಿಗೆ ಯಾಕೆ ಬಂದಿರೋದು ಈಗ? ಸುಮ್ಮನೆ ತುಂಬ ದಿನ ಆಗಿತ್ತು ಬಂದು. ಅವಳು ಬಂದಾದ್ಮೇಲೆ ನಾನು ಬಂದಿಲ್ಲ ಅಲ್ವೇನೆ. ಈಗ ಒಂದ್ಸರಿ ಡಿಮಾರ್ಟಿಗೆ ಕರ್ಕೊಂಡು ಹೋಗಿರ್ಲಿಲ್ವೇನೆ, ಅದು ಬರ್ತಡೆಗ. ಹಾಂ, ಮಾರ್ಚಲ್ಲಿ ನೋಡ್ರಿ ಕರೆಕ್ಟಾಗಿ ಪಿಕ್ಚರು ಹೋಗಿದ್ವಲ್ಲ. ಪಿಕ್ಚರ್ ನಾನು ಇಲ್ಲಿಗೆ ಬಂದಿರಲಿಲ್ಲ, ಇವಳು ಡೈರೆಕ್ಟ್ ಇದಕ್ಕೆ ಬಂದಿದ್ದು ಥಿಯೇಟರ್ಗೆ. ಅದಾದಮೇಲೆ ಇವಾಗ ಬಂದಿರೋದು. ತುಂಬ ದಿನ ಆಯಿತು. ಇವತ್ತು ಸ್ಯಾಟರ್ಡೇ. ಸಾನುಗೆ ಇಲ್ಲಿ ಆಟ ಆಡೋದಕ್ಕೆ ಬಿಡ್ಬೋದಲ್ಲ. ಇವಳನ್ನ ಕರೀತಾಳೆ. ಇವಳು ಸ್ಯಾಟರ್ಡೇ ರಜಸ್ ನನಗೆ ಸ್ಕೂಲ್ ಇರುತ್ತೆ, ಬಂದರೆ ಒಂದಿನ ಇರಬೇಕಷ್ಟೇ, ಇವತ್ತು ಬಂದು ನಾಳೆ ಬಂದುಬಿಡ್ಬೇಕು ಅಂದ್ಕೊಂಡು ಬರೋದೇ ಇಲ್ಲ ಇವರು. ಹೌದು ಸ್ವಾಮಿ, ಹೌದು ಸ್ವಾಮಿ. ಅದಕ್ಕೆ ನಾವೇ ಬಂದುಬಿಟ್ಟಿದ್ದೀವಿ. ಇಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂಥೇಳಿ. ಏನೋ ಬೇರೆ ಪ್ರೋಗ್ರಾಮ್ ಇರಲಿಲ್ಲ, ಬಟ್ ಇಲ್ಲಿಂದ ನಾವು ಬೇರೆ ಕಡೆ ಹೋಗಬೇಕು. ಅದು ನೋಡೋಣ ಎಷ್ಟೊತ್ತಿಗೆ ಹೋಗೋದು ಅಂಥೇಳಿ. ಎಷ್ಟು ಟೈಮು? 4:15 ಆಗೋಯ್ತು. ಇನ್ನೇನು ಸ್ವಲ್ಪ ಹೊತ್ತು ಅಲ್ಲಿಗೆ ಹೋಗಿ ಬರೋಣ. ಇಲ್ಲಿಂದ ಹತ್ತಿರ ಅಂತೆ, ನೋಡೋಣ. ತಿನ್ನು ಸಾನು, ಎಲ್ಲರಿಗೂ ಶೇರ್ ಮಾಡಿ. 3 ಜನ. ದಾನು, ಸ್ಕೂಲ್ ಹೆಂಗಿತ್ತು? ಚೆನ್ನಾಗಿತ್ತು. ಏನೇನೋ ಬರೆಸ್ತಾರೆ, ಏನೇನೋ ಓದಿಸ್ತಾರೆ, ಹೋಮ್ವರ್ಕ್ ಎಲ್ಲ ಕೊಡ್ತಾರೆ ಅಲ್ವಾ? ಆದರೂ ಹೋಮ್ವರ್ಕ್ ಇಲ್ಲ, ನಾನೇ ಕೊಡ್ಲಾ? ಇವತ್ತು ಕೊಟ್ಟಿಲ್ಲ, ನಿನ್ನೆ ಕೊಟ್ಟಿದ್ರು. ಬಂದ ತಕ್ಷಣ 1 ಸೆಕೆಂಡ್ ಇದು ಮ್ಯಾಸ್ಟಿ ಆಲ್ಫಾಬೆಟ್ ಹೌದು, ಬಂದ ತಕ್ಷಣ 1 ಸೆಕೆಂಡಲ್ಲಿ ಹಿಂಗೆ ಆರೋ ಮಾರ್ಕ್ ಹಾಕಿ ಮುಚ್ಚಿಟ್ಬಿಟ್ಲು. ಅವ್ರ ಅಪ್ಪನ ತೋರಿಸ್ಬಿಟ್ಟು. ಪರವಾಗಿಲ್ಲ, ಅಷ್ಟಾದ್ರೂ ಮಾಡಿದ್ಲಲ್ಲ, ಇಂಪ್ರೂವ್ ಆಗೋಳೆ. ಸ್ಕೂಲಲ್ಲೇ ಬರ್ತು ಕೊಟ್ಬಿಡ್ಬೇಕಿತ್ತು. ಇಲ್ಲಿ ಗಂಟ ಯಾಕೆ ತಂದೆ ಅಂದ್ವಿ. ಅಷ್ಟು ಈಸಿ ಇರೋದು. ಪರವಾಗಿಲ್ಲ, ಕೊಡು. ಕಿಟ್ಕ್ಯಾಟ್ ನನಗಿಷ್ಟ. ತಿನ್ನು. ಯಾವಾಗಲೂ ಫ್ರಿಜ್ಗೆ ಅಂಟ್ಕೊಂಡಿರ್ತಾಳೆ. ಏನಾದರೂ ತಿನ್ನಕ್ಕೆ ತಿಂಡಿಗಳು ಹುಡುಕ್ತಾ ಇರ್ತಾಳೆ. ಎಂಜಾಯ್. ದಾನು, ಇನ್ನೇನಮ್ಮ ಸಮಾಚಾರ? ಏನಿಲ್ಲ. ಏನಾದ್ರು ಹೇಳಮ್ಮ. ವೆರಿ ಗುಡ್. तुझे नाव काय की बोलतात बिगे? मननिया. मानन्या. ಥ್ಯಾಂಕ್ ಯು. ವೆರಿ ಗುಡ್. ವೆಲ್ಕಮ್. ಯಾ. ಅಂದರೆ ಯೂಶಲಿ ನಮಗೆ ಕಿಚನ್ನಲ್ಲಿ ಇಲ್ಲ ಅಡುಗೆ ಮನೆಯಲ್ಲಿ ಎಲ್ಲ ಮೆಡಿಸನ್ ಇರುತ್ತೆ, ಬಟ್ ಅದನ್ನು ಯಾವ ಟೈಮಿಗೆ ತೊಗೋಬೇಕು, ಎಷ್ಟು ತೊಗೋಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಇರಲ್ಲ. ಸೊ ಅದನ್ನು ಯಾರಾದರೂ ನಿಮ್ಮ ಬಾಡಿಗೆ, ನಿಮ್ಮ BMRಗೆ ಎಷ್ಟು ತೊಗೋಬೇಕು ಅನ್ನೋ ನಾಲೆಜ್ನ ಶೇರ್ ಮಾಡಿದ್ರೆ ಅವಾಗ ಅಂದರೆ ಹೆಲ್ದಿ ಆಗ್ತೀವಿ ಅಂತ. ಸೊ ಆ ರೀಸನಿಂದ ಸೊ ಎವ್ರಿಡೇ ಟ್ರ್ಯಾಕಿಂಗ್ ಇರ್ಬೋದು. ಅವ್ರು ನೋಡಿ ಎವ್ರಿಡೇ ಸ್ಟೆಪ್ಸ್ ಟ್ರ್ಯಾಕ್ ಮಾಡಿರೋದು ಇರ್ಬೋದು. ಮಲ್ಕೋಬೇಕಾದ್ರೆ ಏನು ತೊಗೋಬೇಕು, ಎವ್ರಿ ಡೇ ಈ ಥರ ನಾವು ಇವ್ರನ್ನ ಟ್ರ್ಯಾಕ್ ಮಾಡ್ತೀವಿ. ಯೂಶಲಿ ಥೈರಾಯ್ಡ್ ಅಂದ್ರೆ ಏನು, ಇವಾಗ ಮಾಸ್ಟರ್ ಗ್ಲ್ಯಾಂಡ್ ಇದೆ, ಅದು ಟೈಮ್ ಕರೆಕ್ಟಾಗಿ ಹಾರ್ಮೋನ್ಸ್ನ ರಿಲೀಸ್ ಮಾಡ್ಬೇಕಲ್ವಾ. ಅಂದರೆ ಮಾಸ್ಟರ್ ಗ್ಲ್ಯಾಂಡ್ ಅಂದರೆ ಓವರ್ ಆಲ್ ಹಾರ್ಮೋನಲ್ ಬ್ಯಾಲೆನ್ಸಿಂಗ್, ಇಂಬ್ಯಾಲೆನ್ಸಿಂಗ್ ಎಲ್ಲನೂ ಅದೇ ನೋಡ್ಕೊಳ್ಳೋದು. ಸೊ ಅದು ಪ್ರಾಪರ್ ಆಗಿ ಅದರದ್ದು ಕೆಲಸ ಮಾಡದೇ ಇರಬೇಕಾದ್ರೆ ಹೈಪೋ ಆರ್ ಹೈಪರ್ ಥೈರಾಯ್ಡಿಸಮ್ ಆಗ್ಬಿಡುತ್ತೆ. ಸೊ ನಾವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಆಗಿ ಮೆಡಿಸನ್ನ ಕೊಟ್ಟು ಥೈರಾಯ್ಡ್ನ ಕಂಟ್ರೋಲ್ ಮಾಡೋದಲ್ಲ. ಅವಾಗ ಆರ್ಗನ್ ಯಾವುದಾದ್ರೂ ಆಗಲಿ, ಥೈರಾಯ್ಡ್ ಅಂತಾನೆ ಅಲ್ಲ, ಆರ್ಗನ್ ಏನು ಅನ್ಕೊಳ್ಳುತ್ತೆ ಅಂದರೆ ನನಗೆ ಔಟರ್ ಸೋರ್ಸಿಂದ ಬರ್ತಿದೆಲ್ಲ, ನಾನು ಏನಕ್ಕೆ ಕೆಲಸ ಮಾಡಬೇಕು. ಯೂಶಲಿ ಅದು ಎಲ್ಲನೂ ಹಾಗೆ ಮಾಡೋದು. ಇವಾಗ ಡಯಾಬಿಟಿಕ್ ಅಂತ ಮೆಡಿಸನ್ ಕೊಡ್ತಾರೆ, ಅದನ್ನ ಏನಕ್ಕೆ ಕೊಡ್ತಾ ಇದ್ದಾರೆ? ಆಸ್ ಎ ರೀಪ್ಲೇಸ್ಮೆಂಟ್. ಇನ್ಸುಲಿನ್ನ ಅದು ಸಬ್ಸ್ಟಿಟ್ಯೂಟ್ ಆಗಿ ಪ್ರೊಡ್ಯೂಸ್ ಮಾಡಿ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡಲಿ ಅಂದ್ಬಿಟ್ಟು ಮೆಡಿಸನ್ನ ಕೊಡ್ತಾರೆ ಹೊರತು ಆ ಗ್ಲ್ಯಾಂಡನ್ನ ಪ್ರೊವೋಕ್ ಮಾಡಲ್ಲ ಇನ್ಸುಲಿನ್ನ ರಿಲೀಸ್ ಮಾಡೋಕ್ಕೆ. ನಾವೇನು ಮಾಡ್ತೀವಿ, ಇವಾಗ ಡಯಾಬಿಟಿಕ್ ಇರ್ಬೋದು, ಅವ್ರಿಗೆಲ್ಲ ಸಲಾಡ್ಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ತೀವಿ. ಅಂದರೆ ಏನಕ್ಕೆ ಅಂದರೆ ಸ್ಲೋಲಿ ನಮ್ಮ ಫುಡ್ಡಲ್ಲಿರೋ ಶುಗರ್ನ ಬ್ಲಡ್ಗೆ ಸ್ಲೋಲಿ ರಿಲೀಸ್ ಮಾಡುತ್ತೆ, ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಅವಾಗ ಸ್ವಲ್ಪ ನಮಗೆ ಶುಗರ್ ಲೆವೆಲ್ಸು ಕಂಟ್ರೋಲ್ಡ್ ಬರ್ತಾ ಹೋಗುತ್ತೆ. ಇದು ಮಾಡಿದಾಗ ಏನಾಗುತ್ತೆ, ಆರ್ಗನ್ ಇವಾಗ ಪ್ಯಾಂಕ್ರಿಯಾಸ್ ಇಟ್ ವಿಲ್ ಸ್ಟಾರ್ಟ್ ಪ್ರೊವೋಕಿಂಗ್, ಇವಾಗ ಅದು ರಿಲೀಸ್ ಮಾಡೋಕ್ಕೆ ಇಟ್ ವಿಲ್ ಸ್ಟಾರ್ಟ್ ಲರ್ನಿಂಗ್. ಸೊ ಈ ಥರ ನಾವು ಮೆಥಡಲ್ಲಿ ನಾವು ಗೈಡ್ ಮಾಡೋದು ಕ್ಲೈಂಟ್ಸ್ನ. ಈಗ ಎಲ್ಲರಿಗೂ ಈ ಥರ ವರ್ಕ್ ಆಗುತ್ತಾ? ಎಲ್ಲರಿಗೂ ಆಗುತ್ತಪ್ಪ. ನನಗೆ ಇವಾಗ ಮೆಲ್ಬೋರ್ನ್ ಕ್ಲೈಂಟ್ ಅಂತ ಹೇಳಿದೆ ಗೊತ್ತಾ, ಅವ್ರಿಗೆ
ಶಿ ಈಸ್ 45 ಇಯರ್ಸ್ ಈಗ. ಅವ್ರಿಗೆ ಏನಿಲ್ಲ ಅಂದರೂ 18 ಇದೆ HbA1c. ಅಲ್ಲೆಲ್ಲ ನಮಗೆ ಇವಾಗ ಬಿಫೋರ್ ಆಫ್ಟರ್ ಫುಡ್ ಥರ ಚೆಕ್ ಮಾಡಲ್ಲ ಆಸ್ಟ್ರೇಲಿಯನಲ್ಲ. ಅವ್ರು ಬರೀ HbA1c ರೀಡಿಂಗ್ಸ್ ಮಾತ್ರನೇ ತೊಗೊಳ್ಳೋದು. ಅವ್ರದ್ದು ರಿಪೋರ್ಟ್ ಬಿಫೋರ್ದು ಕಳಿಸಿದ್ದಾರೆ, ಆಫ್ಟರ್ದು ಕಳಿಸಿದ್ಮೇಲೆ ನಿಮಗೆ ಸರ್ಕ್ಯುಲೇಟ್ ಮಾಡ್ತೀನಿ ನೋಡಿ. 18 ಇದ್ದಿದ್ದು ಇವಾಗ 3 months ಆಫ್ ದ ಪ್ರೋಗ್ರಾಮ್. ಅವ್ರಿಗೆ ಮತ್ತು ನಾವೇನು ವೆಯ್ಟ್ ಲಾಸ್ ಮೇಲೆ ಏನು ವರ್ಕ್ ಮಾಡಲ್ಲ. ಅವ್ರಿಗೆ ಏನು ಕೋರ್ ಪ್ರಾಬ್ಲಮ್ ಇದೆ ಅದ್ರ ಮೇಲೆ ವರ್ಕ್ ಮಾಡ್ತೀವಿ. ಟೈಡ್ ಅಪ್ ವಿತ್ ಏನಾದರೂ ವೆಯ್ಟ್ ಲಾಸ್ ಇದ್ದರೆ ಸೈಮಲ್ಟೇನಿಯಸ್ಲಿ ಅದು ಆಗುತ್ತೆ ಅವ್ರಿಗೆ. ಬಟ್ ಫ್ಯಾಟ್ ಲೆವೆಲ್ಸ್ ಜಾಸ್ತಿ ಇತ್ತು, ಹಾಗಾಗಿ 3 months ಆಫ್ ದ ಟೈಮಲ್ಲಿ 2 to 3 kgs ಆಫ್ ಫ್ಯಾಟ್ ಲಾಸ್ ಮೇಲೆ ವರ್ಕ್ ಮಾಡಿದ್ದೀವಿ. ಇವಾಗ ಕೊಲೆಸ್ಟ್ರಾಲ್ ನಾರ್ಮಲಲ್ಲಿದೆ, ಜೊತೆಗೆ HbA1c ಈಗ 11 to 12ಗೆ ಬಂದಿದೆ. ಸಚ್ ಎ ಗ್ರೇಟ್ ಡಿಫ್ರೆನ್ಸ್ ಅಲ್ವಾ? ಯಾಕಂದರೆ ಇಲ್ಲ ಅಂದರೆ ಅವರು ದೇ ಹ್ಯಾವ್ ಟು ಗೋ ಫಾರ್ ಇನ್ಸುಲಿನ್. ನೆಕ್ಸ್ಟ್ ನಾವು ಇವಾಗ ಹೆಣ್ಮಗಳು ಇರೋದ್ರಿಂದ ವಿ ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಇವಾಗ. ಅಂದರೆ ಅವ್ರಿಗೆ ಇನ್ನೂ ಆಟ ಆಡೋ ಏಜಲ್ಲಿ ಇಫ್ ದೇ ಗೆಟ್ ಇನ್ ಟು ದಿಸ್ ಪ್ಯೂಬರ್ಟಿ ಅಲ್ಲ, ಅವಾಗ ಅವ್ರಿಗೆ ಗೊತ್ತಿರಲ್ಲ. ಮೊನ್ನೆ ಯಾರು ಬರ್ದಿದ್ರು ಪಾಪ, ಈಗ 10 years ಏಜ್ ಮಕ್ಕಳೆಲ್ಲಾನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅವ್ರಿಗೆ, ಆಲ್ಮೋಸ್ಟ್ ಅವರು ಅಚೀವ್ ಆಗ್ತಾ ಇದ್ದಾರೆ, ಅದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ. ಬಟ್ ಅದೇ ತುಂಬಾ ಜನ ನಂಬಲ್ಲ. ವಿ ಹ್ಯಾವ್ ಟು ಕಟ್ ಡೌನ್ ಮಿಲ್ಕ್ ಆ್ಯಂಡ್ ಈ ಥರ ಪೌಲ್ಟ್ರಿದು ವಿತೌಟ್ ಆಂಟಿಬಯೋಟಿಕ್ ಇಂಜೆಕ್ಷನ್ ಇರೋ ಅಂಥದ್ದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಚೆಕ್ ಮಾಡಿದಾರಾ? ಬಟ್ ಏನಂದ್ರೆ ಒಂದು ಥಿಂಗ್ ನಾನು ಏನು ಹೇಳ್ತೀನಿ ಅಂದ್ರೆ, ಎಲ್ಲಾನು ನಾವು ಆರ್ಗ್ಯಾನಿಕ್ ಹೋಗಕ್ಕಾಗಲ್ಲ. ಬಿಕಾಸ್ ಅವಾಗ ಎಕ್ಸ್ಪೆಂಡಿಚರ್ ನಾವು ತಿನ್ನೋದಕ್ಕೇನೆ ದುಡಿಯೋದನ್ನೆಲ್ಲ ಸ್ಪೆಂಡ್ ಮಾಡ್ಬೇಕು. ಅಂದ್ರೆ ಯೂಶಲಿ ನಾವು ಏನಂದ್ರೆ ಗೊತ್ತಾ ಚಿತ್ರ, ಈಗ ನಮಗೆ ಯಾವುದ್ರಲ್ಲಿ ಜಾಸ್ತಿ ಟಾಕ್ಸಿನ್ಸ್ ಅಂದ್ರೆ ಡೈರೆಕ್ಟ್ ಆಗಿ ನಾವು ಪಾಯ್ಸನ್ ತಗೊಂಡ್ರೆ ಟಾಕ್ಸಿನ್ ಅಲ್ಲ. ಈಗ ಗಿಡಗಳಿಗೆ ಪೆಸ್ಟಿಸೈಡ್ಸ್ ಫಂಗಿಸೈಡ್ಸ್ ಸ್ಪ್ರೇ ಮಾಡಿರ್ತಾರೆ, ಅದನ್ನ ನಾವು ಆಲ್ಮೋಸ್ಟ್ ಎಷ್ಟು ಕಟ್ ಡೌನ್ ಮಾಡೋಕ್ಕಾಗುತ್ತೆ ಅಂತ ನೋಡಬೇಕು. ಇವಾಗ ಕೋಸು, ಎಲ್ಲಾ ತರದ ಕೋಸ್ಗಳು ಇರ್ಬೋದು, ಹೂಕೋಸ್, ಗೆಡ್ಡೆಕೋಸ್, ಎಲೆಕೋಸ್ ಎಲ್ಲಾನು. ಅದಕ್ಕೆ ಜಾಸ್ತಿ ಯಾಕಂದ್ರೆ ನೀವು ನೋಡಿ ತುಂಬಾ ಬೇಗ ಅದ್ರಲ್ಲಿ ಹುಳ ಬಂದ್ಬಿಡುತ್ತೆ. ಸೊ ಹಂಗಾಗಿ ಅದನ್ನ ನಾವು ಸ್ವಲ್ಪ ಕಟ್ ಡೌನ್ ಮಾಡ್ಬೋದು. ಅಂದ್ರೆ ದಿಸ್ ಇಸ್ ಕಾಲ್ಡ್ ಹೆಲ್ದಿ ಲೈಫ್ ಸ್ಟೈಲ್. ಹಂಗಂತ ನಾವು ಬರೀ ಎಲ್ಲಾನು ಹೆಲ್ದಿನೇ, ಸೊಪ್ಪನ್ನ ಬರೀ ಹಸಿ ತರಕಾರಿನೇ ತಿನ್ಕೊಂಡಿರ್ಬೇಕಂತಲ್ಲ. ನಮಗ್ ಗೊತ್ತಿರೋ ಪ್ರಕಾರ ಇವಾಗ ಯೂಶಲಿ ಹಾಲನ್ನು ಏನಕ್ಕೆ ನಾವು ನಮ್ಮ ಪ್ರೋಗ್ರಾಮಲ್ಲಿ ಅಂದರೆ ಈಗ ನಾನು ಗೈಡ್ ಮಾಡೋದ್ರಲ್ಲಿ ಕಂಪ್ಲೀಟ್ಲಿ ನಾವು ಮಿಲ್ಕ್ನ ಸ್ಟಾಪ್ ಮಾಡಿದಾಗ 4 years ಪೀರಿಯಡ್ ಸೈಕಲ್ಲೇ ಆಗದೆ ಇರೋ ಕ್ಲೈಂಟ್ಸ್ಗೆ ನೆಕ್ಸ್ಟ್ ಮಂತಲ್ಲೇ ನಾರ್ಮಲ್ ಆ್ಯಂಡ್ ನ್ಯಾಚುರಲ್ ಆಗಿದೆ. ನಾವು ಒಂದ್ಸರಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತಲ್ಲ, ಇದನ್ನ ನಾವು ಕಟ್ ಡೌನ್ ಮಾಡಿದ್ದಕ್ಕೆ ಅವ್ರಿಗೆ ರಿಸಲ್ಟ್. ಅಂದರೆ ಅದ್ರಲ್ಲಿ ನಾವು ಸ್ಟಡಿನೂ ಮಾಡಿರ್ತೀವಿ. ಇವಾಗ ಕೌಗೆ ಜಾಸ್ತಿ ಈಲ್ಡ್ ಬೇಕು ಅಂತ ಇಂಜೆಕ್ಟ್ ಮಾಡಿರೋದ್ರಿಂದ ನಮ್ಗೆ ಕ್ಯಾಲ್ಶಿಯಂಗಿಂತ ಜಾಸ್ತಿ ಆಂಟಿಬಯೋಟಿಕ್ ಸಿಗ್ತಾ ಇದೆ ಹಾಲಲ್ಲಿ. ನಾವು ಕ್ಯಾಲ್ಶಿಯಂ ಸೋರ್ಸ್ನ ಬೇರೆದ್ರಲ್ಲಿ ಕಾಂಪನ್ಸೇಟ್ ಮಾಡೋಣ. ಎಷ್ಟು ಸೀಡ್ಸ್ಗಳಿದಾವೆ, ಎಷ್ಟು ಡ್ರೈ ಫ್ರೂಟ್ಸ್, ಎಲ್ಲದರಲ್ಲೂ ಕ್ಯಾಲ್ಶಿಯಂ ಸೋರ್ಸಸ್ ಇದ್ದೇ ಇದೆ. ಇವಾಗ ಬಟರ್ ಮಿಲ್ಕ್ನ ಕೊಡ್ಬೋದು. ಬಟ್ ಈಗ ನಾವು ಇಷ್ಟೊತ್ತು ಮಾತಾಡ್ತಾ ಇದೀವಿ, ಯಾರು ಅಂತಾನೆ ಹೇಳಿಲ್ಲ. ನೀನು ಹೇಳು, ನೀನು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು. ನನಗೆ ಇವ್ರು ನನಗೆ ಹೆಲ್ಪ್ ಮಾಡೋದಕ್ಕೆ ಅಂದ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಅವರೇ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನನ್ನ ಪ್ರಾಬ್ಲಮ್ ಕೇಳ್ಬಿಟ್ಟು ಅವರು ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು. ಸೊ ವೆರಿ ಸ್ವೀಟ್. ಅಂದರೆ ನಿಮ್ಮೊಬ್ಬರದೇ ವ್ಲಾಗ್ಸ್, ಟು ಬಿ ವೆರಿ ಫ್ರ್ಯಾಂಕ್, ನಿಮ್ಮೊಬ್ಬರದೇ ನೋಡೋದು. ಇವಾಗ ಹಸ್ಬೆಂಡ್ಗೂ ನಾನು ಹೇಳಿದೆ, ಇವಾಗ ಚೈತ್ರ ಅವ್ರು ಬರ್ತಾ ಇದ್ದಾರೆ, ಲಾಸ್ಟ್ ವೀಕ್ ಹೇಳಿದ್ದೆ, ನೀನು ಹೆಂಗೆ ಸಿಕ್ತು ಅವ್ರ ಕಾಂಟ್ಯಾಕ್ಟ್ ಅಂದರೆ ಅವ್ರಿಗೂ ಗೊತ್ತು ನನ್ನ ವೈಫ್ ಅಂದರೆ ಟಿವಿ ಇದೆ, ಬಟ್ ನಾವು ಅಷ್ಟು ಸೀರಿಯಲ್ಲು ಅಷ್ಟು ಟೈಮಿಂಗ್ಸ್ ಹಂಗೆ ಇರಲ್ಲಾನು, ಅಷ್ಟು ಪ್ಯಾಷನ್ನು ಇಲ್ಲ. ನೋಡಿದ್ರೆ ಸ್ವಲ್ಪ ರೆಫ್ರೆಶ್ಮೆಂಟ್ಗೆ ನಿಮ್ಮ ಬ್ಲಾಗ್ಸ್ ಒಂದೇ ನಾನು ನೋಡೋದು. ಇವಾಗ್ಲೂ ನಿಮ್ಮದು ಅವ್ರದ್ದು ಸಬ್ಸ್ಕ್ರಿಪ್ಷನ್ ಬಿಟ್ಟು ಬೇರೆ ಇನ್ಯಾರ್ದು ಇಲ್ಲ ನಮ್ಮದು. ಬೇರೆಯವ್ರು ನೋಡೋ ಪಾಪ ಬೈಕೋತಾರೆ ಅಂತ ನಮ್ಗೆ ಮಾಡಿಲ್ಲ ಅಂತ. ಸೊ ಹಂಗಾಗಿ ಆ ಥರ ಸ್ವಲ್ಪ ಅಂದರೆ ಆ ಕನೆಕ್ಷನ್ ಬಿಲ್ಡ್ ಆಗ್ಬಿಡ್ಬೇಕಲ್ಲ. ಇವಾಗ ನೋಡಿ ಸ್ವಲ್ಪ ಜನ ಬ್ಲಾಗ್ಸ್ ಅಲ್ಲಿ ಹೆಂಗಿರ್ತಾರೋ ರಿಯಾಲಿಟಿನಲ್ಲಿ ಹಂಗಿರಲ್ಲ. ಬಟ್ ನಮ್ಗೆ ಹಂಗ್ ಡಿಫ್ರೆನ್ಸ್ ನೀವು ಅನ್ಸೇ ಇಲ್ಲ ಯಾವಾಗ್ಲೂ. ಸೊ ಹಂಗಾಗಿ ಅಕ್ಕನ್ಗೆ ಇವಾಗ ಹೇಳ್ಕೊಂಡ್ ಬರ್ತಾ ಇದ್ದೆ, ಇವಾಗ ಕಾರ್ ತಂದ್ರೆ ಪ್ರಾಬ್ಲಮ್ ಆಗುತ್ತೆ ನಾನು ನಿಲ್ಸಕ್ಕೆ ಅಂತ. ಹಂಗೆ ಹೇಳ್ತಿದ್ದ, ಫುಲ್ ಗೊತ್ತಲ್ಲ ನಿನಗಂತೂ ಅವ್ರದ್ದು ಟಾಪ್ ಟು ಬಾಟಮ್ ಅಕ್ಕ ಹೇಳ್ತಾ ಇದ್ಲು ಇವತ್ತಾನೆ. ನೀಲೇ ಕೊಟ್ಬಿಟ್ಟಿದ್ದೀರಾ? ಇಲ್ಲ, ಎಲ್ಲ ಹೇಳ್ತಿದ್ದೆ, ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಇದೆಲ್ಲ ಹೋಮ್ಮೇಡೆ, ಯಾವುದು ಜಂಕಿಲ್ಲ. ಒಂದೊಳ್ಳೆ ಶೇರ್ ಮಾಡ್ತೀವಿ ಪ್ಲೀಸ್. ಸರ್ ಇಲ್ಲ, ಸ್ವಲ್ಪ ತಗೊಳ್ಳಿ, ನಿಮ್ಗಂತಾನೆ ಮಾಡಿರೋದು. ನನಗೆ ಇದು ಒಂದು ಫುಲ್ ಮೀಲ್ ಇದು. ಒಂಚೂರು ಇದು ನೀವು ಸ್ವೀಟ್ ಗೊತ್ತಿಲ್ಲ ನನಗೆ, ಶುಗರೇ ಆಕ್ಚುಲಿ ತಿನ್ನಲ್ಲ ಅನ್ಸುತ್ತೆ. ಇದು ತಗೊಳ್ಳಿ ಸರ್, ಒಂದ್ ಸ್ವಲ್ಪ ಇದೆ ಅಷ್ಟೇ, ತಗೊಳ್ಳಿ. ಜಾಸ್ತಿ ಕೊಟ್ಟಿದ್ದೀರಾ? ಇಲ್ಲ ತಗೊಳ್ಳಿ, ಸ್ವಲ್ಪ ಕಡಿಮೆ ಆದ್ರೂ ಮಾಡಿ. ಸ್ವಲ್ಪನೇ ಇರೋದು. ಇವಾಗ ಮತ್ತೆ ನೀವು ಊಟ ಹೆಂಗ್ ಮಾಡ್ತೀರಾ? ನಾವೆಲ್ಲ ಒಂದೊಂದು ಕಪ್ ತುಂಬಾ ತಿನ್ನಿ ಅಂತೀವಿ. ನನಗೆ ಸ್ವಲ್ಪ ಕಡಿಮೆನೆ ಮಾಡೋದು, ನಾನು ಅಷ್ಟೊಂದು ತಿನ್ನೋದಿಲ್ಲ ನಾನು. ಇದು ಒಂಥರ ತಿಂದು ಹೋದ ಕೊಂಡು ಹೋದ ತರ ಆಗೋಯ್ತು ಪಾಪ. ಸಾನುಗೂ ಪಾರ್ಸಲ್ ಕೊಟ್ಟು ಕಳಿಸ್ತಾ ಇದಾರೆ. ಮಕ್ಕಳು ಆಕ್ಚುಲಿ ಕಾಯ್ತಾ ಇದ್ರು ಸರ್, ನೋಡ್ತಾರಲ್ಲ ಬ್ಲಾಗ್ಸ್ ಅಲ್ಲಿ. ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್. ನಮ್ಮ ಮನೆಗೆ ಹೋಗ್ಬಿಟ್ಟು ಹೇಳ್ತೀವಿ. ಈಗ ಟ್ಯಾಬ್ಲೆಟ್ ಕಳಿಸ್ತೀವಿ, ಅದೊಂದು ಕಳಿಸ್ಬಿಟ್ಟು ನೋಡ್ಬಿಟ್ಟು ಇದು ಮಾಡ್ತೀವಿ. ಇವಾಗ ಮತ್ತೆ ರಮ್ಯನ ಮನೆಗೆ ಬಂದೆ, ಅವಳೇನೋ ಪಕೋಡ ಮಾಡ್ತಾ ಇದ್ದಾಳೆ.
ರೆಡಿ ಮಾಡಿದ್ಲು ಆಗಲೇ 6 ಗಂಟೆಗೆ ನನಗೆ ಕಾಲ್ ಮಾಡಿದ್ದು. 6 ಗಂಟೆಗೆ ಮಾಡಿದ್ಲು, ಮಾಡ್ತಾಯಿದ್ದೀನಿ ಬಾ ಅಂತ. ಇವಾಗ ಸರಿ ನಾನು ಲೇಟ್ ಆಗತ್ತೆ ಮಾಡು ಅಂದಿದ್ದೆ. ಕೊಡಿ ನಾನು मधी सिवतली नाही बापा संगत फिरायचं होते गाडी ಟರ್ನ್ ಮಾಡು, ಹೊರಗಡೆ ಹೋಗ್ಬೇಡ. ಅವಳಿಗೆ ಹಿಂಗೆ ಅಪ್ಪಲ್ವಾ ಓದಕ್ಕೆ ಕಲಿಯೋಕ್ಕೆ ಕೋಲ್ ಪೈಪ್ ತಗೊಂಡು ಹಿಂದೆಯಿಂದ ತಳ್ಬೇಕು ಅವಳಿಗೆ. ಅಲ್ಲಿಂದ ಡೌನ್ ಬಂದ್ಬಿಡ್ತಾಳೆ, ಇಲ್ಲಿಂದ ತಳ್ಳಿದ್ರೆ ಅವಳು ಹೊರ್ಕೊಂಡೋಯ್ತಾಳೆ. ಅದಕ್ಕೆ ಅವ್ರ ಅಪ್ಪನೇ ಬೇಕು, ನಾನಂತೂ ಹೋಗಲ್ಲ. ಇಲ್ಲೇ ಹೊಡಿಮ್ಮ, ಟರ್ನ್ ಮಾಡ್ಕೊಂಡು ಬಾ ಬಾ ನಾನು ಐಸಾ ಓಡಿ. ಜೋರು 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 ಅವ್ರ ಹಿಂದೆಯಿಂದ ಜೋರು ಜೋರು. ಮತ್ತೆ 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 ಹಾಂ, ಹೋಗು 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 ಹೋಗು. ರೋಡ್ಗೆ ಒಬ್ಬರೇ ಯಾಕೆ ಕಳಿಸ್ತೀಯ? ಇವಾಗ ಮನೆ ಬಂದು ಊಟ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಅಲ್ಲಿ ನನಗೆ ಕೊಟ್ಟಂಥ ಸಾನುಗೆ ಅಂತ ಕೊಟ್ಟಂಥ ಮಂಚೂರಿನ ಸಾನು ಕೊಟ್ಟಿದ್ದೀನಿ. ಸೊ ಇವತ್ತಿನ ದಿನ ನಮ್ಮದು ಹೀಗಿತ್ತು ಸ್ನೇಹಿತರೆ. ನಾನು ಹೇಳಿದ್ನಲ್ಲ, ಅವ್ರು ನನ್ನ ಸಬ್ಸ್ಕ್ರೈಬರ್ ಕೂಡ ಅಂತೆ. ನನ್ನ ವೀಡಿಯೋಸ್ನ ಫಾಲೋ ಮಾಡಿ ನನ್ನ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ನನ್ನ ಹತ್ರ ಇದೆ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವ್ರ ಮನೆಗೆ ಹೋಗಿ ಮೀಟಪ್ ಮಾಡಿ ಬಂದು ಪ್ರಾಬ್ಲಮ್ಸ್ ಎಲ್ಲ ಡಿಸ್ಕಸ್ ಮಾಡಿ ಮತ್ತು ಕೆಲವೊಂದು ಟೆಸ್ಟ್ಗಳನ್ನ ಮಾಡಿಸೋದಕ್ಕೆ ಹೇಳಿದ್ದಾರೆ. ಅದನ್ನೆಲ್ಲ ಮಾಡಿಸಿ ಅವ್ರಿಗೆ ರಿಪೋರ್ಟ್ ಕಳಿಸಿದ್ಮೇಲೆ ಅದಕ್ಕೆ ತಕ್ಕಂತೆ ನನ್ನ ಡಯಟ್ ಫಾರ್ಮ್ ಮಾಡ್ತಾರಂತೆ. ಅದರಿಂದ ನನಗೆ ನನ್ನ ವೆಯ್ಟ್ ಲಾಸ್ಗೂ ಯೂಸ್ ಆಗುತ್ತೆ. ಥೈರಾಯ್ಡು ಟ್ರಿಗರಿಂಗ್ ಪಾಯಿಂಟಲ್ಲಿದೆ, ಅದಕ್ಕೆ ಅದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಏನಿದೆಯೋ ಅದನ್ನು ಕೂಡ ನ್ಯಾಚುರಲ್ ವೇಯಲ್ಲೇ ಫುಡ್ ಮೂಲಕನೇ ಹಾರ್ಮೋನ್ ರಿಲೇಟೆಡ್ ಇದ್ರೂ ಕೂಡ ಟ್ರೀಟ್ ಮಾಡ್ಬೋದು ಅದನ್ನು ಅಂತ ಹೇಳಿ ಅವರು ಇಷ್ಟಕ್ಕೆ ನನಗೆ ಒಂದು ಡಯಟ್ ಫಾರ್ಮ್ ಮಾಡಿ ಕೊಡ್ತಾರಂತೆ. ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ. ಅವರು ನನ್ನ ಜೊತೆ ಶೇರ್ ಮಾಡಿದ್ಮೇಲೆ ಸೊ ಇನ್ನು ಟೆಸ್ಟ್ಗಳು ಮಾಡಿಸೋದಿದೆ, ಅದೆಲ್ಲ ಮಾಡಿಸಿದ್ಮೇಲೆ. ಸೊ ಇವತ್ತಿನ ದಿನ ನಮ್ಮದು ಹೀಗಿತ್ತು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಲೈಕ್ಸೇ ಮಾಡ್ತಾಯಿಲ್ಲ, ಪ್ಲೀಸ್ ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ. ಬೈ ಬೈ ಸ್ನೇಹಿತರೆ. ಬಾಯ್ ಬಾಯ್. ಅವ್ರ ಮನೇಲಿ ಪಾಪ 4 ಕಿಡ್ಸ್ ಇದ್ದಾರೆ. 1 ಗರ್ಲ್ ಪಾಪ, 3 ಬಾಯ್ ಪಾಪಾಸ್. ನಿನ್ನ ಏಜ್ ಅವ್ರು ಇದ್ದಾರೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಕರ್ಕೊಂಡು ಬನ್ನಿ. ಸಾನುನ ನೋಡಬೇಕು, ನನ್ನ ಮಕ್ಕಳೆಲ್ಲರೂ ನೋಡಬೇಕಿತ್ತು. ಅವ್ಳಿಗೆ ಅಂತಲೇ ಎಲ್ಲ ಫೇವ್ರೆಟ್ಸ್ ಮಾಡಿದರು. ಜಾಮೂನ್ ಮಾಡಿದರು, ಮಂಚೂರಿ ಮಾಡಿದರು, ಆಮೇಲೆ ಕೋಸಂಬರಿ ಮಾಡಿದರು. ಅದರಲ್ಲಿ ಕಾರ್ನ್ ಇತ್ತು, ಕಾರ್ನ್ ಮತ್ತು ಕುಕುಂಬರ್. ಆಮೇಲೆ ಮ್ಯಾಂಗೋ ಜ್ಯೂಸ್ ಇತ್ತು. ಸೊ ನೆಕ್ಸ್ಟ್ ಟೈಮ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಓಕೆ, ಬಾಯ್ ಬಾಯ್, ಗುಡ್ ನೈಟ್. ಬಾಯ್.